ನಾನು ಪ್ರಜಾಕೀಯ ಅಂದ್ರೆ ಉಪೇಂದ್ರ ಅವ್ರ ಮೈಂಡ್ ಥಾಟ್, ಅವ್ರ ಐಡಿಯಾಲಜಿ, ಇದು ನಾನು ತುಂಬಾನೇ ಇಷ್ಟ ಬೀಳ್ತೀನಿ. ಇದಕ್ಕೋಸ್ಕರ ಅವ್ರು ಅದೇ ತರ ಪ್ರಜಾಕೀಯ ಪಾರ್ಟಿ ಓಪನ್ ಮಾಡಿದಾಗಿಂದ ನನ್ಗೊಂಥರ ಕುತೂಹಲ ಇತ್ತು. ಅವ್ರು ತಿಳ್ಕೊಬೇಕು ಏನ್ ಐಡಿಯಾಲಜಿ ಬಗ್ಗೆ ಬರ್ತಾರೆ, ಏನ್ ಇದು ಬರ್ತಾರೆ ಅಂತ. ಆದ್ರೆ ಅವ್ರು ಮಾಡ್ತಾ ಇರೋ ಐಡಿಯಾಲಜಿ ಏನ್ ಗೊತ್ತಾ, ಜೀರೋ ಬಡ್ಜೆಟ್ ಪಾಲಿಟಿಕ್ಸ್. ಇದು ಮೇನ್ ಫಸ್ಟ್ ಆಫ್ ಆಲ್ ಆಗಿ. ಯಾಕೆಂದ್ರೆ ಪ್ರತಿಯೊಬ್ರು ಅವ್ರು ಇವಾಗ ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರೆ ನಮ್ಗೆ ಅವ್ರು ಕೆಲಸ ಮಾಡ್ಕೊಡಲ್ಲ. ನಾವು ದುಡ್ಡು ಇಸ್ಕೊಂಡಂಗೆ ದುಡ್ಡನ್ನ ನಾವು ನಿಯತ್ತಾಗಿ ಕರೆಕ್ಟ್ ಆಗಿ ವೋಟ್ ಮಾಡಿದ್ರೆ ಯಾವುದೇ ಆಗ್ಲಿ ಯಾರನ್ನೇ ಆಗ್ಲಿ ಹಿಡ್ಕೊಂಡು ನನ್ ಕೆಲಸ ಮಾಡ್ಕೊಡು ಅಂತ ನಾವು ಕೇಳೋ ಹಕ್ಕಿರುತ್ತೆ ನಮ್ಗೆ. ದುಡ್ಡು ಇಸ್ಕೊಂಡು ಓಟ್ ಹಾಕಿರೋ ಹಕ್ಕಿರಲ್ಲ ನಮ್ಗೆ. ಅಂದ್ರೆ ನೀವು ಹಣ ಇಲ್ಲದೆ ಪಾರ್ಟಿ ಮಾಡಿದ್ರೆ ಬಿಸ್ನೆಸ್ ಆಗಲ್ಲ. ಹಣ ಹಾಕಿದ್ರೆ ಮತ್ತೆ ಇದು ವ್ಯವಸ್ಥೆನೂ ಬಿಸ್ನೆಸ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಇದು ಸತ್ಯ. ಅದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಅದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನಾವೆಲ್ಲಾನು ಅರ್ಥ ಮಾಡ್ಕೋಬೇಕಾಗಿರೋದು ಇದನ್ನೇ. ಹಣ ಇಲ್ದೇನೆ ನಾವು ಈ ವ್ಯವಸ್ಥೆನ ಸರಿ ಮಾಡಿದ್ರೆ ಬಿಸ್ನೆಸ್ ಆಗಲ್ಲ. ಎಲ್ಲಾರು ಚೆನ್ನಾಗಿರ್ತೀವಿ. ಎಲ್ಲರಿಗೂ ಪ್ರತಿಯೊಂದು ಪ್ರತಿಫಲ ಪ್ರತಿಯೊಬ್ಬರಿಗೂ ಅಂದುತ್ತೆ, ಸಿಗುತ್ತೆ. ಪ್ರತಿಯೊಬ್ಬರಿಗೂ ಹೋಗುತ್ತೆ. ಅದು MLA ನ ಕೆಲಸ ನೋಡ್ಬೇಕು. ಅವ್ರಿಗೆ ನಮ್ ಕೆಲಸದಾರ್ರೆ ಅವರು. ನಾವು ಅವ್ರನ್ನ ಸಂಬಳ ಕೊಟ್ಟು ಆಯ್ಕೆ ಮಾಡಿರೋದು. ನಾವು ಅವ್ರ ಹತ್ರ ಕೆಲಸದಾರಲ್ಲ. ನೀವು MLA ನ ಕೆಲ್ಸಕ್ಕೆ ಸಂಬಳ ಕೊಟ್ಟು ಇಟ್ಕೊಂತೀರಾ ಅಥವಾ ಬೇರೆ ರೀತಿಯಲ್ಲಿ ಇಟ್ಕೊಂತೀರಾ? ನಾವು ಕೆಲಸ ಕೊಟ್ಟು ಇಟ್ಕೊಳ್ಳೋದು. ನಾವು ಓಟ್ ಹಾಕಿ ರಾಜರು ಅಂತ ಇಟ್ಕೊಂತೀರಾ? ರಾಜರು ಅವೆಲ್ಲ ಏನ್ ಇಲ್ಲಿ ನಡೆಯಲ್ಲ. ನಮ್ಗೋಸ್ಕರ, ನಮ್ ಕೆಲ್ಸಕ್ಕೋಸ್ಕರ, ನಮ್ ಜವಾಬ್ದಾರಿಗೋಸ್ಕರ ಆಯ್ಕೆ ಮಾಡ್ಕೊಂಡಿರೋರು ಅವ್ರು MLA. ತುಂಬಾ ಸಂತೋಷ ಸರ್, ಚೆನ್ನಾಗಿ ಮಾತಾಡಿದ್ರಾ. MLA ಒಬ್ಬ ಕಾರ್ಮಿಕ ಅಂತ ಹೇಳಿದೀರಾ, ಬಾಟಾ ಚಾಲಕ. ಇದು ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಸಂತೋಷ. ರಾಜಕೀಯ ಪಕ್ಷಕ್ಕೆ ಪ್ರಜಾಕೀಯಕ್ಕೆ ಜೈ ಸರ್. ಯಾವ ರಣ ನಿಮ್ದು? ಯಾವ ರಣ ನಿಮ್ದು? ನಮ್ದು ರತ್ನಗಿರಿ, ಆಂಧ್ರ. ಆಂಧ್ರಾಗೂ ತಲುಪಿದೆ ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ. ಮಟ್ಟ